ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಈ ಸೀಸನ್ ಮೊದಲನೇ ಮಾವಿನಕಾಯಿದು ಮೊದಲನೇ ರೆಸಿಪಿ ಇದು. ತೋಟದಿಂದ ಒಂದು ಚಿಕ್ಕ ಮಾವಿನಕಾಯಿ ಬಂದಿತ್ತು. ಟ್ರೆಡಿಷ್ನಲ್ ಮೆಥಡಲ್ಲಿ ಹದವಾಗಿ ಮಾವಿನಕಾಯಿನ ಬೇಯಿಸಿ ಮಾಡಿರೋ ಚಿತ್ರಾನ್ನ ನೋಡಿ ಹೇಗೆ ಮಾಡೋದು ಅಂತ. ತುಂಬ ಸರಳವಾಗಿರುತ್ತೆ ಮತ್ತು ಬಾಯಲ್ಲಿ ಹೇಳ್ತಾನೆ ನೀರು ಬರ್ತಾಯಿದೆ, ಅಷ್ಟೊಂದು ರುಚಿಯಾಗಿ ಇರುತ್ತೆ. ನಾನು ಇದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ನಾನು 2 ಕೆಂಪು 2 ಹಸಿರು ಹಾಕ್ಕೊಂಡಿದ್ದೀನಿ. ಇಷ್ಟು ಕಲರ್ಫುಲ್ ಆಗಿರುತ್ತೆ ಅಂತ ಹಾಕ್ಕೊಂಡ್ರೆ ನಿಮ್ಗೆ ಹೇಗೆ ಇಷ್ಟನೋ ನೀವು ಹಾಗೆ ಮಾಡ್ಬೋದು. ನಾನು ಸುಮಾರು 30-35 ಕರಿಪತ್ತ ಅಂದರೆ ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಇದನ್ನು ತುಂಬ ಸಣ್ಣಗೆ ಹೆಚ್ಚಿದ್ದೀನಿ. ದೊಡ್ಡದಾದರೆ ತೆಗೆದಿಟ್ಬಿಡ್ತಾರೆ, ಮತ್ತು ಸಣ್ಣಗೆ ಹೆಚ್ಚಿದರೆ ಘಮನೂ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಕಡೆ ಇವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸಣ್ಣಗಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವು ಇದನ್ನು ಮುಂಚೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ. ಈಗ ನಂತರ ನಾವು ಅದು ಮಾವಿನಕಾಯ್ದು ಸಿಪ್ಪೆ ತೆಗಿಬೇಕು. ಸೊ ಇದು ತೆಗೆದಿಟ್ಟು ಮಾವಿನಕಾಯ್ದು ಮೇಲ್ಗಡೆ ಸಿಪ್ಪೆ ತೆಗೆದು ನಾನು ಚಿಕ್ಕದಾಗಿ ಅದನ್ನ ತುರ್ಕೊಂಡಿದ್ದೀನಿ ನೋಡಿ. ನೀವು ಮಾವಿನಕಾಯಿ ಸೈಜ್ ನೋಡಿರಿ, ಸುಮಾರು 150 ಗ್ರಾಮಿಂದು ಕಾಯಿ ಇದೆ ಇದು. ಇದನ್ನು ನಾನು ಅನ್ನನೂ ಎಷ್ಟು ಇದೆ ಅದಕ್ಕೆ ಸರಿ ಹೊಂದೋಷ್ಟು ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಇದನ್ನು ಚಿಕ್ಕದಾಗಿರೋ ಹೆರುಮಣೆಯಲ್ಲಿ ಚೆನ್ನಾಗಿ ಹೆರ್ಕೊಂಡ್ಬಿಡೋಣ. ಎಲ್ಲರೂ ಇಷ್ಟಪಡೋ ಒಂದು ತಿಂಡಿ, ಬೇಗ ಆಗುತ್ತೆ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದರೆ ಬ್ರೇಕ್ಫಾಸ್ಟ್ ಲಂಚೂ ಆಗುತ್ತೆ, ಡಿನ್ನರ್ಗೂ ಆಗುತ್ತೆ. ಸಿಂಪಲ್ ಆಗಿರೋ ಒಂದು ರೆಸಿಪಿ ಮತ್ತು ಎಲ್ಲರೂ ಇಷ್ಟಪಡ್ತಿರೋ ರೆಸಿಪಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. 1 ಚಮಚ ಸಾಸಿವೆ ಸಿಡಿತಾ ಸ್ವಲ್ಪ ಹಾಕ್ಬಿಡೋಣ. ಜೀರಿಗೆ ಮತ್ತು ಉದ್ದಿನಬೇಳೆ 1.5 ಸ್ಪೂನಷ್ಟು, ಅಷ್ಟೇ 1.5 ಸ್ಪೂನಷ್ಟು ಕಡಲೆಬೇಳೆನೂ ಹಾಕ್ಕೊಂಡಿರೋದು. ಸ್ವಲ್ಪ ಶೇಂಗಾ ಹಾಕ್ಕೋತಾ ಇದ್ದೀನಿ 2 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶೇಂಗಾ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ಅಷ್ಟೊತ್ತಿಗೆ ಉದ್ದಿನಬೇಳೆ ಕಡಲೆಬೇಳೆನೂ ಕಂದು ಬಣ್ಣಕ್ಕೆ ತಿರುಗುತ್ತೆ. ನಾನು ಗ್ಲಾಸ್ ತೋರಿಸಿದ್ನಲ್ಲ, ಅದರಿಂದ 2 ಗ್ಲಾಸ್ ಅಕ್ಕಿಲೆ 4 ಗ್ಲಾಸ್ ನೀರಲ್ಲಿ ಬೇಯಿಸ್ಕೊಂಡಿರೋದನ್ನು ಅನ್ನನೂ ಸೈಡ್ಗೆ ಆರಕ್ಕೆ ಇಟ್ಕೊಂಡಿದ್ದೀನಿ ನಾನು. ಈಗ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ 1 ನಿಮಿಷ ಬಾಡಿಸೋಣ. ಬಾಡಿಸಾದ್ಮೇಲೆ ಬಟಾಣಿ ಕಾಳನ್ನು ಹಾಕಿರೋದು 1 ಬಟ್ಲದಷ್ಟು, ಚಿಕ್ಕ ಬಟ್ಟಲು 1 ಬಟ್ಲು, ಮತ್ತು ಮಾವಿನಕಾಯಿನ ಇಮಿಡಿಯೇಟ್ ಹಾಕ್ಬಿಡೋಣ. ಇಲ್ಲಾಂದರೆ ಬಟಾಣಿ ಸಿಡಿದು ಬಿಡುತ್ತೆ. ಅದಕ್ಕೆ ಬಟಾಣಿ ಜೊತೆಗೆ ಮಾವಿನಕಾಯಿ ಹಾಕಿಬಿಟ್ರೆ ಅದು ಸಿಡಿಯಲ್ಲ. ಮಾವಿನಕಾಯಿನ ಸುಮಾರು 3-4 ನಿಮಿಷ ಮೊದಲು ಬೇಯಿಸ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಇಂಗು ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮತ್ತೆ ಒಂದು 3-4 ನಿಮಿಷ ಹುರ್ಕೋಬೇಕು. ಒಂದು 2-3 ನಿಮಿಷ ಹುರಿದಾಗಿಂದ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಅರಿಶಿನ ಸೇರಿಸಿದ್ದಕ್ಕೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಸಾಲೆಗೆ ಎಷ್ಟು ಬೇಕಲ್ವ ಅಷ್ಟೇ, ಮಾವಿನಕಾಯಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕೊಳ್ಳೋಣ. ಅರ್ಧ ಸ್ಪೂನಷ್ಟು. ಉಳಿದಿರೋದನ್ನು ಅನ್ನಕ್ಕೆ ಎಷ್ಟು ಬೇಕಲ್ವ ಅಷ್ಟು 1.5 ಸ್ಪೂನಷ್ಟು ಅನ್ನದ ಮೇಲೆ ಹಾಕ್ಕೊಂಡಿರೋದು. ಟೋಟಲ್ 2 ಸ್ಪೂನಷ್ಟು ಉಪ್ಪು ಬಳಸಿದ್ದೀನಿ. ಅರ್ಧ ಚಮಚ ಮಸಾಲೆಗೆ ಹಾಕ್ಕೊಂಡ್ರೆ 1.5 ಸ್ಪೂನಷ್ಟು ಅನ್ನಕ್ಕೆ ಹಾಕ್ಕೊಂಡಿದ್ದು. ಈಗ ಒಂದು 2-3 ನಿಮಿಷ ಮಿಕ್ಸ್ ಮಾಡಿ ಮಾವಿನಕಾಯಿ ಹದವಾಗಿ ಸಾಫ್ಟ್ ಆದಮೇಲೆ ಅದು ನಾವು ಅನ್ನನ ಸೇರಿಸ್ಕೊಳ್ಳೋಣ. ಅನ್ನನ ಏಕ್ದಮ್ ಲೋ ಫ್ಲೇಮಲ್ಲಿ ಸುಮಾರು 4-5 ನಿಮಿಷ ಹೀಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹುಳಿ ಎಲ್ಲ ಅದರೊಳಗೆ ಹೀರ್ಕೊಳ್ಳುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಆ್ಯಂಡ್ ಮ್ಯಾಂಗೋ ತುಂಬ ಸಾಫ್ಟಾಗಿರಲ್ಲ, ಬಾಯಲ್ಲಿನೂ ಬರುತ್ತೆ, ಕ್ರಂಚಿನೂ ಇರುತ್ತೆ, ಹಾಗೆಯೇ ಹದವಾಗಿ ಬೆಂದಿರ್ತಕ್ಕೆ ಒಳ್ಳೆ ಹುಳಿಯಾಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಡೆಫಿನೆಟ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೆಡಿಷ್ನಲ್ ಮೆಥಡ್ ಮ್ಯಾಂಗೋ ರೈಸ್ ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಆ್ಯಕ್ಚುಲಿ ನಾನು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಸೈಡಿಗೆ ಹಚ್ಕೊಳ್ಳೋಕ್ಕೆ ಅಂತ ಹಾಕಿದ್ದು, ಬಟ್ ಬೇಕಾಗೋದಿಲ್ಲ. ಸಖತ್ತಾಗಿರೋ ಮ್ಯಾಂಗೋ ರೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.